ಹಿಂದೆ ಒಂದು ಸಣ್ಣ ಹಳ್ಳಿಯ ಹೊರಗೆ ಒಂದು ದೊಡ್ಡ ಆಲದ ಮರವಿತ್ತು. ಗಂಡು ಮತ್ತು ಹೆಣ್ಣು ಕಾಗೆಗಳು ತಮ್ಮ ಮಕ್ಕಳೊಂದಿಗೆ ಮರದ ಮೇಲೆ ವಾಸಿಸುತ್ತಿದ್ದವು. ಕೆಲವು ದಿನಗಳ ನಂತರ ಒಂದು ಹಾವು ಆ ಪೊಟರೆಯಲ್ಲಿ ಮನೆ ಮಾಡಿ ಅಲ್ಲಿ ವಾಸಿಸಲು ಪ್ರಾರಂಭಿಸಿತು. ಕಾಗೆಗಳು ಆಹಾರ ಹುಡುಕಿಕೊಂಡು ಹೊರಗೆ ಹೋದಾಗ ಹಾವು ತಮ್ಮ ಗೂಡಿನ ಮೊಟ್ಟೆಗಳಿಂದ ಹುಟ್ಟಿದ ಪುಟ್ಟ ಮರಿಗಳನ್ನು ತಿನ್ನುತ್ತಿತ್ತು. ಇದು 2 ಬಾರಿ ಆಯಿತು. ಕಾಗೆಗಳು ತುಂಬ ದುಃಖಿತವಾದವು. ಹೆಣ್ಣು ಕಾಗೆ ಹೇಳಿತು, ನಾವು ಈ ಸ್ಥಳದಿಂದ ಹೊರಹೋಗಬೇಕು, ಏಕೆಂದರೆ ಈ ಹಾವು ಇಲ್ಲಿಯೇ ಇರುವವರೆಗೂ ಅದು ನಮ್ಮ ಮಕ್ಕಳನ್ನು ಬದುಕಲು ಬಿಡುವುದಿಲ್ಲ. ಗಂಡು ಕಾಗೆ ಕೂಡ ತುಂಬ ಬೇಸರಪಡುತ್ತಿತ್ತು, ಆದರೆ ಹಾವಿನ ವಿರುದ್ಧ ಹೋರಾಡಲು ಅದಕ್ಕೆ ಯಾವುದೇ ಮಾರ್ಗ ಕಾಣಲಿಲ್ಲ. ಕೊನೆಗೆ ಅವನು ತನ್ನ ಬುದ್ಧಿವಂತ ಸ್ನೇಹಿತ ನರಿಯ ಸಲಹೆಯನ್ನು ಪಡೆಯಲು ನಿರ್ಧರಿಸಿದನು. ಅವನು ನರಿಯ ಬಳಿಗೆ ಹೋಗಿ ಇಡೀ ಸಮಸ್ಯೆಯನ್ನು ಹೇಳಿದನು. ಚಿಂತಿಸುವುದರಿಂದ ನೀವು ಹಾವನ್ನು ಹೊಡೆದುಹಾಕಲು ಸಾಧ್ಯವಿಲ್ಲ ಎಂದು ಹೇಳಿತು. ನಿನ್ನ ಮೆದುಳನ್ನು ಬಳಸಿ ಶತ್ರುವನ್ನು ನಾಶಮಾಡು. ಬುದ್ಧಿವಂತ ನರಿ ಒಂದು ಕ್ಷಣ ಯೋಚಿಸಿ ನಂತರ ತನ್ನ ಶತ್ರುವನ್ನು ನಾಶ ಮಾಡಲು ಒಂದು ಅದ್ಭುತ ಯೋಜನೆಯನ್ನು ಅವನಿಗೆ ಹೇಳಿತು.